ಅವ್ರ ಹೆಸರೇ ಗೀತಾ. ಆಲ್ಮೋಸ್ಟ್ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾ ಅನ್ನೋ ವರ್ಡೇ ಬರುತ್ತೆ. ಹೀರೋಯಿನ್ಗಳ ಹೆಸರನ್ನ ಯೂಶ್ವಲಾಗಿ ಗೀತಾ ಅಂತಲೇ ಇಡ್ತಾರೆ. ಅದು ನಾನು ಸೀತಾ ಅವ್ರ ಗೀತಾ ಅಂತ ಒಂದು ಪಿಕ್ಚರ್ ಬಂದಿತ್ತು, ಐ ಥಿಂಕ್ ಹೇಮಮಾಲಿ ಅವ್ರು ಮಾಡಿದ್ರು, ನೋಡಿರ್ಬೇಕು. ಸೊ ಈ ಗೀತಾನ ವರ್ಡೇ ಲಕ್ಕಿ ವರ್ಡ್ ಅಂತ ಐ ಥಿಂಕ್. ಇವ್ರು ನಮ್ಮ ಶಂಕರ್ ನಾಗ್ ಅವರು ಗೀತಾ ಅಂತ ಪಿಕ್ಚರ್ ಹೆಸರೇ ಗೀತಾ ಅಂತ ಇಟ್ಟಿದ್ದಾರೆ ಐ ಥಿಂಕ್. ಅವರು ನೋಡ್ಬೇಕಂತ ಆಸೆ ಪಟ್ಟರು. ಸರಿ ಜೊತೆಲಿ ನಾ ಕೇಳ್ಕೊಂಡೆ ಅವ್ರನ್ನ, ಮಕ್ಕಳು ಬರ್ಬೋದಂತ. ಅಯ್ಯೋ ಬರಲಿ ಅಣ್ಣ ಅಂದರು. ಯಾಕಂದರೆ ಅವ್ರ ಪಾಪ ಅವ್ರು ಔಟಿಂಗಿಗೆ ಕರ್ಕೊಂಡು ಲಾಸ್ಟ್ ಇಯರ್ ನಾನು ಆಗಲಿಲ್ಲ, ನಾನು ಕರ್ಕೊಂಡು ಹೋಗಿ ಎಲ್ಲಿದೆ ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಭಾರತೀಯ. ಯಾಕಂದರೆ ನನಗೆ ಹುಷಾರಿರಲಿಲ್ಲ, US ಹೋಗ್ಬೇಕಾಯ್ತು. ನಾನು ರಿಲೀಸು ಪ್ರಮೋಷನ್ಲಿ ಅದ್ರಲ್ಲಿ ಬ್ಯುಸಿಯಾಗಿದ್ದೆ. ಅದಾದಮೇಲೆ US ಹೋಗ್ಬೇಕಾಯ್ತು. ಸೊ ಅದರಿಂದ ತೋರ್ಸೋಕ್ಕಾಗಲಿಲ್ಲ. ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ವೆಡ್ಸ್ ಗೀತಾನೆ ಫಸ್ಟ್ ಸಿನಿಮಾ ನೋಡಬೇಕಾಯ್ತು ಅಂತ. ಅದು ನಮ್ಮ ಜೊತೆ ನೋಡಬೇಕಂತ, ಅದು ಭಾಳ ಖುಷಿಯಾದ ವಿಷಯ. ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ. ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ. ಅವ್ರ ಮಕ್ಕಳು ಹೊರಡೆ ಕೂತ್ಕೊಂಡು ಭಾಳ ಕಿರಿಸ್ತಾಯಿದ್ರು. ಅವ್ರಿಗೆ ಬೇರೆ ಲೋಕ ಅದು. ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ, ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ಕುಂತ್ಕೊಂಡು ಆ ಪಾಪ್ಕಾರ್ನು ಒಂದು ಜ್ಯೂಸ್ ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ, ಆ ಸೌಂಡ್ ನೋಡಿದಾಗ ಅವ್ರದ್ದೇ ಆದ ಒಂದು ಭಾವನೆಗಳಿರುತ್ತೆ. ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ. ತುಂಬ ಮಾಡಿದ್ದಾರೆ. ಜೋಕ್ಸ್ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪಿಕ್ಚರ್ನ. ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ ತುಂಬ ಇಷ್ಟ ಆಯಿತು. ಐ ಥಿಂಕ್ ಹ್ಯಾಸ್ ಡನ್ ಅ ವೆರಿ ಮೆಮೊರೇಬಲ್ ಜಾಬ್. ಒಂದು ಪೆಂಡಿಂಗ್ ಇದೆ, ನನ್ನ ಜೊತೆ ಮಾಡೋ ಪೆಂಡಿಂಗ್ ಇದೆ. ಅದು ಅವಾಗಿಂದ ಹೇಳ್ತಾನೆ ಇದ್ದಾರೆ, ಬಟ್ ರೀಲ್ ಬಿಡ್ತಾ ಇದ್ದಾರೆ, ಮಾಡ್ತಿಲ್ಲ ಅಷ್ಟೇ. ಇವಾಗ ಡಿಜಿಟಲ್ ಇಲ್ಲ ಹೇಳ್ತಾ ಇದೆ. ಅದೊಂದು ಕತೆ ಹೇಳಿದರು, ಒಂದು ಒಳ್ಳೆ ಕತೆ ಹೇಳಿದರು. ಅದು ಒಂದು ಪೀರಿಯಾಡಿಕ್ ಫಿಲ್ಮ್ ಹೇಳಿದ್ರು, ಒಂದು ತುಂಬ ಚೆನ್ನಾಗಿದೆ ಐಡಿಯಾ. ಅದು ನನಗಿನ್ನೂ ಮನಸ್ಸಲ್ಲಿ ಇದೆ. ಅದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಹೇಳಿದ್ರು, ಅದು ಭಾಳ ಚೆನ್ನಾಗಿದೆ. ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬ. ಅದು I think he has done very well and good. After a long time I'm seeing Nagshekhar back in action. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.